ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮ್ಮ ಕ್ಷೇತ್ರದ ಸಮಸ್ಯೆ ಬಗ್ಗೆ ಪ್ರಶ್ನೆ ಕೇಳ್ತಾರೋ ಇಲ್ವೋ, ಇವರಿಗೆ ಐಪಿಎಲ್ ಮಾತ್ರ ಅಂದ್ರೆ ಐಪಿಎಲ್ ಟಿಕೆಟ್ ಮಾತ್ರ ಬೇಕು. ನಾವ್ ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ ನಾವೇ ಆರಿಸಿ ಕಳುಹಿಸಿರುವಂತ ನಮ್ಮ ಘನಶಾಸಕರ ಬಗ್ಗೆ, ಜನನಾಯಕರ ಬಗ್ಗೆ. ಏನಿದು ಐಪಿಎಲ್ ಟಿಕೆಟ್ ಫೈಟ್, ಬನ್ನಿ ತೋರಿಸ್ತೀವಿ. ಐಪಿಎಲ್ ಕ್ರಿಕೆಟ್ ಹಬ್ಬ ಇಂದಿನಿಂದ ಆರಂಭವಾಗ್ತಿದೆ. ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಮೊದಲ ಪಂದ್ಯ ನಡೆಯಲಿದೆ. ಇಂತಹ ಕುತೂಹಲಕಾರಿ ಪಂದ್ಯವನ್ನು ವೀಕ್ಷಿಸಲು ಟಿಕೆಟ್ಗಾಗಿ ಸಾಕಷ್ಟು ಬೇಡಿಕೆ ಇದೆ. ಐಪಿಎಲ್ ಟಿಕೆಟ್ ಕೊಡಿಸಿ ಅಂತ ಮೊನ್ನೆ ಸದನದಲ್ಲಿ ಕಾಂಗ್ರೆಸ್ ಶಾಸಕ ಕಾಶಪ್ಪನವರು ಆಗ್ರಹಿಸಿರುವುದು ಜಟಾಪಟಿಗೂ ಕಾರಣವಾಗಿದೆ. ಒಂದು ಟಿಕೆಟ್ ಅಂಗಲ ಹಚ್ಚಬೇಕು ಆ ಸ್ಥಿತಿ ತಂದಿದ್ದಾರೆ. ನಮಗೆ ಎಂಎಲ್ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ನಮಗೆ ಅಲ್ಲಿ ಹೋಗಕ್ಕೆ ಹೋದ್ರೆ ಬರೆಯೋದಿಲ್ಲ. ಅವರು ಈಗೇನ್ ಮಾಡ್ತಾರೆ, ಆರ್ಡಿನರಿ ಒಂದೊಂದು ಟಿಕೆಟ್ ಕೊಡ್ತಾರೆ. ನಿನ್ನೆ ಬೆಂಗಳೂರು ಅಭಿವೃದ್ಧಿ ಕುರಿತ ಚರ್ಚೆ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್, ನಾವು ಕ್ರಿಕೆಟ್ ಆಡಲು ಸರ್ಕಾರದ ವತಿಯಿಂದ ಇಷ್ಟೆಲ್ಲ ಜಾಗ ಕೊಡ್ತೀವಿ, ಆದ್ರೆ ಒಂದ್ ಮ್ಯಾಚ್ ಟಿಕೆಟ್ಗೆ ಅಂಗಲಾಚಬೇಕು ಅಂತ ಹೇಳಿದ್ರು. ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ, ಒಂದು ಟಿಕೆಟ್ಗೆ ಅಂಗಲ ಹಚ್ಚಬೇಕು ಆ ಸ್ಥಿತಿ ತಂದಿದ್ದಾರೆ. ನಮಗೆ ಅಶೋಕ್ ಮಾತಿಗೆ ಧ್ವನಿಗೂಡಿಸಿದ್ದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು, ಶಾಸಕರಿಗೆ ಕೇವಲ ಒಂದೇ ಟಿಕೆಟ್ ಕೊಡ್ತಾರೆ, ಸಪರೇಟ್ ಲಾಂಚ್ ಸಹ ಇರಲ್ಲ, ಶಾಸಕರಿಗೆ ಗೌರವವೇ ಇಲ್ವಾ ಅಂತ ಪ್ರಶ್ನಿಸಿದ್ರು. ಎಂಎಲ್ಎಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕೂತ್ಕೋಬೇಕು ನಾವು ಹೋಗಿ. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ ಎಂಎಲ್ಎಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್. ಶಾಸಕರ ಬೇಡಿಕೆಯನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ ಸ್ಪೀಕರ್ ಗಾದರ್ ಸಹ ಸರ್ಕಾರಕ್ಕೆ ಶಾಸಕರಿಗೆ ಕನಿಷ್ಠ 4 ಟಿಕೆಟ್ ಕೊಡಿಸುವ ವ್ಯವಸ್ಥೆ ಮಾಡಿ ಅಂದಿದ್ರು. ಡಿಕೆ ಸಹ ಟಿಕೆಟ್ ಕೊಡಿಸುವ ಭರವಸೆ ನೀಡಿದ್ರು. ಈಗ ಎಲ್ಲ ಶಾಸಕರು ಹೇಳಿದಿಷ್ಟೇ, ಐಪಿಎಲ್ ಟಿಕೆಟ್ ಅನ್ನು ನನ್ನ ಹತ್ರ ಬರಬೇಡಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೋಗಿ ಅವ್ರು ಮಾಡಿಸ್ಕೊಡ್ತಾರೆ. ಕರ್ಸ್ತೀನಿ, ಕರ್ಸ್ಬಿಟ್ಟು ಖಂಡಿತ ಪಾಪ ಎಂಎಲ್ಎ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ದೇ ಹ್ಯಾವ್ ಎವ್ರಿ ರೈಟ್. ಎಂಎಲ್ಎ ಇರೋಗ ಈ ಒಂದು ಬೆನಿಫಿಟ್ ಸಿಗಬೇಕು, ಕೇಳ್ತೀನಿ, ಏನು ತೊಂದರೆ ಇಲ್ಲ. ಈ ಮಧ್ಯೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಸಹ ಕಾಶಪ್ಪನವರ ಬೇಡಿಕೆಯನ್ನ ಖಂಡಿಸಿದ್ದು, ಶಾಸಕರಿಗೆ ಯಾಕೆ ಉಚಿತ ಟಿಕೆಟ್ ನೀಡಬೇಕು ಅಂತ ಎಕ್ಸ್ನಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ಅವರದ್ದೇ ಪಕ್ಷದ, ಅದು ಸಹ ವಿಧಾನಸಭೆ ವಿಪಕ್ಷ ನಾಯಕರು ಆದ ಆರ್ ಅಶೋಕ್ ಟಿಕೆಟ್ ಡಿಮ್ಯಾಂಡ್ ಕುರಿತು ಏನೂ ಪ್ರಸ್ತಾಪಿಸಿಲ್ಲ. ಹೀಗಾಗಿ ತೇಜಸ್ವಿ ಪೋಸ್ಟ್ಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. Because they are the part of the system, they are part of the government, and we have to earlier also some respect has been given to all of them. Tejasvi Surya give their gnan to their party members, not to me. ಐಪಿಎಲ್ ಟಿಕೆಟ್ ನೀಡುವಂತೆ ಶಾಸಕರು ಬೇಡಿಕೆ ಇಡ್ತಿದ್ದಂತೆ ಡಿಸಿಎಂ ಡಿಕೆ ಕೆಎಸ್ಸಿಎ ಅಧ್ಯಕ್ಷರಿಗೆ ಬುಲಾವ್ ನೀಡಿದ್ರು. ವಿಧಾನಸೌಧಕ್ಕೆ ಆಗಮಿಸಿದ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಡಿಸಿಎಂ ಜೊತೆ ಮಾತುಕತೆ ನಡೆಸಿದ್ರು. ಈ ವೇಳೆ ಇಂದು ನಡೆಯಲಿರೋ ಮ್ಯಾಚ್ಗೆ 1+1 ಟಿಕೆಟ್ ನೀಡಲು ಒಪ್ಪಿಗೆ ನೀಡಿದ್ರು. ಮುಂದಿನ ಪಂದ್ಯಗಳಿಗೆ 4 ಟಿಕೆಟ್ ಬಗ್ಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದ್ರು. ಇನ್ನು ವೆಂಕಟೇಶ್ ಪ್ರಸಾದ್ ನಿನ್ನೆ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ರು. ಇದೇ ಭೇಟಿಯ ಫೋಟೋವನ್ನು ಹಂಚಿಕೊಂಡಿರುವ ಸಂಸದ ತೇಜಸ್ವಿ ಸೂರ್ಯ, ರಾಷ್ಟ್ರೀಯ ಐಕಾನ್ ಆಗಿರುವ ವೆಂಕಟೇಶ್ ಪ್ರಸಾದ್ ಭಾರತಕ್ಕೆ ಹೆಮ್ಮೆ ತಂದ ವ್ಯಕ್ತಿ, ಅವರು ಒಬ್ಬ ಸಿಎಂ ಮುಂದೆ ಕೈ ಮುಗಿದು ನಿಂತಿದ್ದಾರೆ, ಅಂದ್ರೆ ನಮ್ಮ ರಾಜಕೀಯ ಸಂಸ್ಕೃತಿ ಎಷ್ಟು ಕುಸಿದಿದೆ ನೋಡಿ ಅಂತ ಸುದೀರ್ಘ ಪೋಸ್ಟ್ ಮಾಡಿದ್ದಾರೆ. ಐಪಿಎಲ್ ಟಿಕೆಟ್ ವಿಚಾರವಾಗಿ ಬಿಜೆಪಿ ನಾಯಕರಲ್ಲೇ ದ್ವಂದ್ವ ಇರುವುದು ಎದ್ದು ಕಾಣ್ತಿದೆ. ಯಾಕಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಿಕೆಟ್ ಕೊಡಿ, ನಮ್ಮ ಕಾರ್ಯಕರ್ತರಿಗೆ ಕೊಡ್ತೀವಿ ಅಂದ್ರೆ ವಿಜಯೇಂದ್ರ 11 ಜನರ ಜೀವ ಹೋಗಿದೆ, ಇಂಥ ವೇಳೆ ಟಿಕೆಟ್ ಬೇಕಾಂದಿದ್ದಾರೆ. ಇಲ್ಲಿನ ಎಂಎಲ್ಎಗಳು ಏನು ಟಿಕೆಟ್ ತಗೊಂಡು ಅವ್ರಿಗೇನು ಹೋಗಲ್ಲ, ಅವರೇನು, ನಾನಂತೂ ಹೋಗಿಲ್ಲ. ನನಗೆ ಬರೋ ಟಿಕೆಟು ಯಾರೋ ನಮ್ಮ ಕಾರ್ಯಕರ್ತರು ಪಬ್ಲಿಕ್ಕು ಯಾರು ಕೇಳ್ತಾರೋ ಅವರಿಗೆ ಕೊಡ್ತೀರಿ ನಾವು. ಒಬ್ಬ ಎಂಎಲ್ಎ ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ ಅದೇ ರೀತಿ ಟಿಕೆಟನ್ನು ಕೇಳ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು 3-4 ಟಿಕೆಟ್ ಕೊಡೋ ಅಂತ ಒಂದು ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಪಾರ್ಟಿಯರು ಕೇಳಿದ್ದಾರೆ. ಕಳೆದ ಬಾರಿ ಇದೇ ಐಪಿಎಲ್ ಮ್ಯಾಚ್ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗ್ಧರು ಪ್ರಾಣವನ್ನು ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳ ಅವಶ್ಯಕತೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ನಾನಿದ್ರ ಪರವಾಗಿಲ್ಲ. ಅದೇನೇ ಇರಲಿ, ಜನರ ಸಮಸ್ಯೆಗಳ ಬಗ್ಗೆ, ಕ್ಷೇತ್ರದ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಬೇಕಿದ್ದ ಶಾಸಕರು ಈ ರೀತಿ ಐಪಿಎಲ್ ಟಿಕೆಟ್ಗಾಗಿ ಇಷ್ಟೆಲ್ಲ ಮಾಡಬೇಕಾ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.